ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಯ ಹಗ್ಗಜಗ್ಗಾಟ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕಾರಣ ಏನಂದರೆ ಯಾರು ಕೂಡ ಇದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. DCMನ ಕೇಳಿದ್ರೆ ಹೋಗಿ ಗಿಣಿಶಾಸ್ತ್ರದವ್ರನ್ನ ಕೇಳಿ ಅಂತಾರೆ. ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಸಿದ್ದರಾಮಯ್ಯನವ್ರು ಸೈಲೆಂಟ್, ಮೌನವೇ ಉತ್ತರ. ಹಾಗಾಗಿ ಇದು ಮುಂದುವರಿತಾ ಇದೆ ವಿಚಾರ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ಪುನರ್ರಚನೆಯ ಹಗ್ಗಜಗ್ಗಾಟ ಮುಂದುವರೆದಿದೆ. ನಿನ್ನೆ ದೆಹಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದರು ಮುಖ್ಯಮಂತ್ರಿಗಳು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನು ನಡೆಸಿದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಸಿಗ್ತಾ ಹಾಗಾದರೆ ಪಬ್ಲಿಕ್ ಟಿವಿಯಲ್ಲಿ ಖರ್ಗೆ CM ಭೇಟಿಯ ಇನ್ಸೈಡ್ ಸ್ಟೋರಿಯನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ. ನಿನ್ನೆ ದೆಹಲಿಗೆ ಹೋದಾಗ ಮುಖ್ಯಮಂತ್ರಿಗಳು ಪ್ರಧಾನಿಯವ್ರನ್ನೂ ಭೇಟಿಯಾಗಿದ್ದರು, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನೂ ಕೂಡ ಭೇಟಿಯಾಗಿ ಚರ್ಚೆ ಮಾಡಿದ್ದಾರಂತೆ. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ ಮಾತು. ಅವರು CM ಅನ್ನು ಭೇಟಿಯಾಗಿದ್ದರು, DCM ಅನ್ನು ಭೇಟಿಯಾಗಿದ್ದರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೊ ಆ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು? ಮೊದಲನೇದಾಗಿ ಸಿದ್ದರಾಮಯ್ಯನವರಿಗೆ ಏನು ಸಲಹೆ ಸೂಚನೆಗಳು ಸಿಕ್ಕಿವೆ AICC ಅಧ್ಯಕ್ಷರಿಂದ? ಇದೆಲ್ಲವೂ ಕೂಡ ಬಹಳ ಮುಖ್ಯವಾದದ್ದು. ಯಾಕೆಂದರೆ ರಾಹುಲ್ ಗಾಂಧಿ ಅವತ್ತೇ ಹೇಳಿದರು, ಶನಿವಾರನೇ ನೀವು ಹೋಗ್ಬಿಟ್ಟು ನೇರವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ ಮಾತಾಡಿ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟಂಗೆ ಅಂತ. ಹಾಗಾಗಿ ಇವಾಗ ಮಾತಾಡಿಕೊಂಡು ಬಂದಿದ್ದಾರೆ. DCM CM ಇಬ್ಬರು ಕೂಡ ಮಾತಾಡಿಕೊಂಡು ಬಂದಿದ್ದಾರೆ. ಸೊ ಹಾಗಿದ್ದಾಗ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸಿದ್ದರಾಮಯ್ಯನವರು ಭೇಟಿ ಆದರು. ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಬಂದೇ ಬರುತ್ತೆ. ಖಂಡಿತ. ಸೊ ಹಾಗಿದ್ದಾಗ ಯಾರೆಲ್ಲ ಈಗ ಕರ್ಚೀಫ್ ಹಾಕೊಂಡು ಕೂತಿದ್ದಾರೋ, ಟವೆಲ್ ಹಾಕೊಂಡು ಕೂತಿದ್ದಾರೋ, ಬೆಡ್ಶೀಟ್ ಹಾಕೊಂಡು ಕೂತಿದ್ದಾರೋ ಗೊತ್ತಿಲ್ಲ, ಖರ್ಗೆ ಮುಂದೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ. CM ಪ್ರಸ್ತಾಪವನ್ನು ಆಲಿಸಿ ತಯಾರಿ ಬಗ್ಗೆ ಮಾಹಿತಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಡೆದಿದ್ದಾರೆ. ಎಷ್ಟು ಸ್ಥಾನ ಬದಲಾವಣೆ ಮಾಡಬೇಕು, ಯಾರನ್ನ ಕೈ ಬಿಡಬಹುದು, ನಾನಿನ್ನು ಹೇಳ್ತಾ ಇದ್ದೆ ಫಸ್ಟ್ ಬರೋದೇ ಅದು, ಯಾರನ್ನು ಕೈ ಬಿಡಬೇಕು, ಅದಾದ ನಂತರ ಸೇರಿಸ್ಕೊಳ್ಳೋದು ಆಮೇಲೆ ಬರುತ್ತೆ. ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆ ಮಾಡೋಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ನಡೆಸುವುದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಹೋಗಿ ಭೇಟಿ ಆದ್ಮೇಲೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗಂತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆದ ನಂತರ ನಾನು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತನಾಡ್ತೀನಿ ಅಂತಾರೆ. ಅಯ್ಯೋ, ಎರಡೂ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ನ ಕಥೆ ಇದೇ ಆಗಿರ್ಬೇಕು ಅಂತ ಕಾಣಿಸುತ್ತೆ ಸದ್ಯಕ್ಕೆ. ಎಕ್ಸಾಕ್ಟ್ಲಿ. ಸೊ ಹಾಗಿದ್ದಾಗ ಏನೀಗ ಲೆಕ್ಕಾಚಾರಗಳು? ಒಂದು ರೀತಿಯಾಗಿ ಈಗ ಎಲ್ಲರನ್ನ ಸಮಾಧಾನ ಮಾಡಬೇಕು, ಮಂತ್ರಿ ಸ್ಥಾನವನ್ನು ಕಳ್ಕೊಂಡಿರೋರ್ನು ಸಮಾಧಾನ ಮಾಡಬೇಕು, ಕೊಡೋರ್ನು ಸಮಾಧಾನ ಮಾಡಬೇಕು. ಯಾಕಂದ್ರೆ ನನಗೂ ಬೇಕು ಅನ್ನೋರು ಬಹಳ ಜನ ಇದ್ದಾರೆ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಈಗ ಗ್ರೀನ್ ಸಿಗ್ನಲ್ ಸಿಗ್ತಾ ಅಂತ ಅಂದ್ರೆ ಸ್ವಲ್ಪ ಹಾಗೂ ಹೀಗೂ ಇದ್ದಂಗೆ ಕಾಣಿಸ್ತಾ ಇದೆ. ಬಟ್ ಅದು DK ಶಿವಕುಮಾರ್ ಅವರ ನಡೆಯ ಮೇಲೆ ಡಿಪೆಂಡ್ ಆಗುತ್ತೆ. AICC ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಯಾಕ್ರಿ ಭೇಟಿ ಆಗಬಾರ್ದೇನ್ರಿ ಅಂತ ಅವರೇ ಕೇಳ್ತಾರೆ. ನಾವು ಬಂದಾಗೆಲ್ಲ ಮೀಟ್ ಆಗ್ತೀವಿ ಅಂತಾರೆ. ಅವಾಗ ಮೀಟ್ ಆಗೋದಕ್ಕೂ ಈಗ ಮೀಟ್ ಆಗೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಖರ್ಗೆ ಅವರ ಮುಂದೆ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಕಾರಣ 2.5 ವರ್ಷ ಆಯಿತು, ಇನ್ನೊಬ್ಬರಿಗೂ ಅವಕಾಶ ಮಾಡಿಕೊಡೋಣ, ತುಂಬ ಜನ ಆಸಕ್ತಿಯಲ್ಲಿದ್ದಾರೆ, ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಇಲ್ಲದೇ ಇದ್ದರೆ ಸೀನಿಯರಿಟಿಯಲ್ಲಿ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಲೆಕ್ಕಾಚಾರ. ಈಗ ಎಲ್ಲವನ್ನ ಆಲಿಸಿ ತಯಾರಿಯ ಬಗ್ಗೆ ಮಾಹಿತಿಯನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಡ್ಕೊಂಡಿದ್ದಾರೆ. ಎಷ್ಟು ಸ್ಥಾನ ಬದಲಾವಣೆ ಮಾಡಬೇಕು ಅಂತಿದ್ದೀರಾ? 10, 12, 15, ಇಲ್ಲ ಪೂರ್ತಿಯಾಗಿನೋ? ಯಾರನ್ನು ಕೈ ಬಿಡಬಹುದು ಅನ್ನುವಂಥ ಲೆಕ್ಕಾಚಾರಗಳ ಪಟ್ಟಿ ಕೇಳ್ತಾರೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದಿಷ್ಟು ಚರ್ಚೆ ಮಾಡೋಣ, ಆಮೇಲೆ ನಿರ್ಧಾರ ಮಾಡೋಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಲಹೆ. ಸೊ ಹಾಗಾಗಿ ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಈಗ ಹೇಳಿದ್ದಾರೆ. ಅದಾದ ನಂತರ ಇನ್ನೂ ಪ್ರೊಸೀಜರ್ ನಡೆಯುತ್ತೆ. ಸದ್ಯಕ್ಕೆ ಯಾವುದೇ ರೀತಿಯಾಗಿ ಅನಗತ್ಯ ಗೊಂದಲ ಸೃಷ್ಟಿ ಮಾಡದಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರು ಹೇಳಿದರೆ ಅದೇ ಜಾಸ್ತಿನೇ ಆಗುತ್ತೆ, ನೋಡಿಟ್ಕೊಳ್ಳಿ. ಇವಾಗ ರಾಜ್ಯದಲ್ಲಿರುವಂಥ ಅನೇಕ ನಾಯಕರು ಕೊಡುವಂಥ ಸ್ಟೇಟ್ಮೆಂಟ್ಗಳು ಬೇರೆ ಬೇರೆ ರೀತಿಯಲ್ಲೇ ಅನಗತ್ಯವಾಗಿರುವಂಥ ಗೊಂದಲಗಳಿಗೆ ನಾಂದಿ ಹಾಡುತ್ತೆ. ಯಾವ ಅನುಮಾನನೂ ಬೇಡ ಅದರಲ್ಲಿ. ನನ್ನ ಸಹೋದ್ಯೋಗಿ ದೆಹಲಿ ಪ್ರತಿನಿಧಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ನಿಜಕ್ಕೂ ಕೂಡ
ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆದರೆ ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಡೆಗೆ ಹೋಗಿ ಅಂತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಡೆಗೆ ಹೋದರೆ ನಾನು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಹೇಳ್ತೀನಿ ಅಂತಾರೆ. ಅಂದರೆ ರಾಜ್ಯದಲ್ಲಿ ಆಗಬೇಕಾಗಿರುವಂಥ ಬೆಳವಣಿಗೆಯ ಬಗ್ಗೆ ನಿರ್ಧಾರ ಏನೇ ತೆಗೆದುಕೊಳ್ಬೇಕು ಅಂತಂದರೆ ರಾಹುಲ್ ಗಾಂಧಿ ಅವರೇ ತಲೆ ಅಲ್ಲಾಡಿಸ್ಬೇಕಾಗತ್ತೆ. AIC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ತೀರ್ಮಾನವನ್ನು ಕೈಗೊಳ್ಳೋ ಹಾಗಿಲ್ಲ ಅನ್ನೋದ್ರ ಬಗ್ಗೆ ಮಗದೊಮ್ಮೆ ಸ್ಪಷ್ಟತೆ ಸಿಗ್ತಾ ಇದೆ ಈ ವಿಚಾರದಲ್ಲಿ. ಅರವಿಂದ್ ನೋಡಿ, ಇದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ದೇಶದಲ್ಲಿ ಯಾವುದೇ ರಾಜ್ಯಗಳ ವಿಚಾರ ಬಂದರೂ ಕೂಡ ಖರ್ಗೆ ಅವರು ಸೀನಿಯಾರಿಟಿ ಮೇಲೆ ಮತ್ತೆ AICC ಅಧ್ಯಕ್ಷರಾಗಿ ಏನೇ ನಿರ್ಧಾರಗಳನ್ನು ತೆಗೆದುಕೊಂಡ್ರೂ ಕೂಡ ನಿರ್ಧಾರ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಒಮ್ಮೆ ಕೆಲವು ಸಲಹೆಗಳನ್ನು ಕೂಡ ಕೇಳ್ತಾರೆ. ಮುಖ್ಯವಾಗಿ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಪ್ರಮುಖ ನಾಯಕರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿ ಯಾವುದು ಬೆಟರ್ ಡಿಸಿಷನ್ ಆಗಿರುತ್ತೆ ಅದನ್ನು ಅವರು ಫೈನಲ್ ಮಾಡುವಂತಹ ಸಾಧ್ಯತೆಗಳನ್ನು ಬಹಳ ಸಲ ಕೂಡ ನೋಡಿದ್ದೀವಿ. ಈಗ ಕರ್ನಾಟಕದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಇನ್ನಷ್ಟು ಅಲರ್ಟ್ ಆಗಿರಬೇಕಾಗುತ್ತೆ. ಯಾಕೆಂದ್ರೆ ಖರ್ಗೆ ಅವರ ತವರು ರಾಜ್ಯ ಕೂಡ ಆಗಿರುವಂತದ್ದು, ಮತ್ತೆ ಅಧಿಕಾರದಲ್ಲಿರುವ ಕೆಲವೇ ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಒಂದು. ಸೊ ಹೀಗಾಗಿ ಇಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ಖರ್ಗೆ ಅವರಿಗೆ ಹೆಚ್ಚು ಡ್ಯಾಮೇಜ್ ಮಾಡಬಹುದಾದಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ಏನೇ ನಿರ್ಧಾರ ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ ಇತರೆ ಪ್ರಮುಖ ನಾಯಕರ ಜೊತೆಗೂ ಕೂಡ ಒಂದಷ್ಟು ಚರ್ಚಿಸಿ ಸಮಾಲೋಚನೆ ಮಾಡಿ ಆಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಅದೇ ರೀತಿ ಈಗ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ ಈ ಬಗ್ಗೆ ಚರ್ಚೆ ಮಾಡ್ತೀನಿ ಎನ್ನುವಂಥ ನಿಟ್ಟಿನಲ್ಲಿ ಖರ್ಗೆ ಅವರು ಹೇಳಿದ್ದಾರೆ. ನಿನ್ನೆ CM ಸಿದ್ದರಾಮಯ್ಯ ಅವರು ಹೋಗಿ ಸಚಿವ ಸಂಪುಟನ ಪುನರ್ರಚನೆ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಸೊ ಯಾವ ರೀತಿ ಮಾಡಬೇಕು ಅನ್ಕೊಂಡಿದ್ದೀರಿ, ಏನ್ ಮಾಡಬೇಕು ಅನ್ಕೊಂಡಿದ್ದೀರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ಅವ್ರ ಜೊತೆಗೆ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಕಲೆಕ್ಟ್ ಮಾಡ್ಕೊಂಡ ಬಳಿಕ ಸರಿ ಮಾಡಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ನಾವು ನಿರ್ಧಾರ ಮಾಡಿ ಹೇಳ್ತೀವಿ. ಅದಾದ ಬಳಿಕ ನೀವು ಪಟ್ಟಿಯ ಜೊತೆಗೆ ಬರಬೇಕಾಗತ್ತೆ. ಪಟ್ಟಿ ಯಾವಾಗ ತರಬೇಕು ಮತ್ತೆ ಯಾವಾಗ ಬರಬೇಕು ಅನ್ನುವಂಥದ್ದನ್ನು ನಾವು ನಿಮಗೆ ತಿಳಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತೆ ಅಲ್ಲಿ ತನಕ ಸ್ವಲ್ಪ ಸಮಾಧಾನದಿಂದ ಇರಿ. ಈ ರೀತಿಯಾದಂಥ ಅನಗತ್ಯ ಗೊಂದಲದ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಿ ಸರ್ಕಾರ ಮತ್ತೆ ಅಡ್ಮಿನಿಸ್ಟ್ರೇಷನ್ ಕಡೆಗೆ ಹೆಚ್ಚು ಗಮನ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಮುಂದಿನ ಸಲ ಬರಬೇಕಾದಂಥ ಸಂದರ್ಭದಲ್ಲಿ CM DCM ಜೊತೆಗೆ ಬರಬೇಕು. ಮತ್ತೆ ಇಲ್ಲಿ ನಾವು KC ವೇಣುಗೋಪಾಲ್, ಸುರ್ಜೇವಾಲಾ, ನಾನು ಕೂತ್ಕೊಂಡು ಮಾತುಕತೆಯನ್ನು ನಡೆಸೋಣ. ಒಂದು ವೇಳೆ ಸಂಪುಟ ಪುನರ್ರಚನೆ ಮಾಡುವಂಥದ್ದು ಅಂತಿಮನೇ ಆದರೆ ಏನು ಮಾಡಬಹುದು ಅನ್ನುವಂಥದ್ದನ್ನು ಕೂತು ನಿರ್ಧಾರ ಮಾಡಿ ಅಂತಿಮ ಪಟ್ಟಿಯನ್ನು ರಾಹುಲ್ ಗಾಂಧಿ ಅವರಿಗೆ ಕಳಿಸ್ಕೊಡೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮಾತುಕತೆ ಕೂಡ ನಿನ್ನೆ ನಡೆದಿರುವಂಥದ್ದು. ಸೊ ಹೀಗಾಗಿ ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಆಸಕ್ತಿ ತೋರಿಸಿದ್ರೂ ಕೂಡ ಈ ಎಲ್ಲಾ ಪ್ರಕ್ರಿಯೆಗಳನ್ನು ನೋಡ್ತಾ ಇದ್ರೆ ಬಹುಶಃ ಇದು ಜನವರಿ ತಲುಪುವಂತ ಸಾಧ್ಯತೆಗಳು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅರುಣ್, ರೈಟ್, ಥ್ಯಾಂಕ್ ಯು ಶಬೀರ್. ತಮ್ಮೆಲ್ಲ ಮಾಹಿತಿಗೆ. ಅನಗತ್ಯ ಗೊಂದಲ ಸೃಷ್ಟಿ ಮಾಡ್ತಿರೋದು ಯಾರು? ಈಗ ಪವರ್ ಶೇರಿಂಗ್ ಇದೆಯಾ ಇಲ್ವಾ ಅದನ್ನ ಕ್ಲಾರಿಟಿನೇ ಕೊಡ್ತಾ ಇಲ್ವಲ್ಲ. ಪುನರ್ರಚನೆ ಮಾಡ್ತೀವಾ ಇಲ್ವಾ ಹೇಳ್ಬಿಟ್ರೆ ಗೊಂದಲನೇ ಇಲ್ವಲ್ಲ, ಮುಗಿದೋಯ್ತು. ಅವರೆಲ್ಲನೂ ಹಂಗಿಟ್ಬಿಟ್ಟು ನೀವು ಗೊಂದಲ ಸೃಷ್ಟಿ ಮಾಡಬೇಡಿ ಅಂತಂದ್ರೆ ಯಾರಿಗೆ ಹೇಳ್ತೀರಾ? ಯಾರು ಕ್ಲಾರಿಟಿ ಕೊಡ್ತಿಲ್ಲ. CM ಕೊಡ್ತಾ ಇಲ್ಲ, DCM ಕೊಡ್ತಾ ಇಲ್ಲ, ಖರ್ಗೆ ಅವ್ರು ಹೇಳ್ತಾ ಇಲ್ಲ. ಹಾಗಾಗಿ ಗೊಂದಲ ಮುಂದುವರಿತಾ ಇರ್ತಕ್ಕಂಥದ್ದು.